ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಗಾಳಿ ಆಂಜನೇಯ ದೇವಾಲಯವನ್ನ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆ ಸುಪರ್ದಿಗೆ ನೀಡಿ ಆದೇಶ ಮಾಡಿದೆ. ಇದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಗಾಳಿ ಆಂಜನೇಯ ದೇಗುಲ ಮುಜರಾಯಿ ಸುಪರ್ದಿಗೆ. ಮುಜರಾಯಿ ಇಲಾಖೆ ನಡೆ ವಿರುದ್ಧ ಭಕ್ತರ ಆಕ್ರೋಶ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇಗುಲದಲ್ಲೀಗ ಬಿರುಗಾಳಿ ಎದ್ದಿದೆ. ಒಂದಲ್ಲ ಒಂದು ವಿಷಯದಿಂದ ವಿವಾದಕ್ಕೆ ಸಿಲುಕಿರೋ ದೇಗುಲ ಮುಜರಾಯಿ ಇಲಾಖೆ ಸುಪರ್ದಿಗೆ ಸೇರಿದೆ. ಈಗ ಇದು ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಆಂಜನೇಯನ ಕೃಪೆಗೆ ಪಾತ್ರರಾಗಿ ತಮ್ಮ ಕೈಲಾದ ಕಾಣಿಕೆಯನ್ನ ಹುಂಡಿಯಲ್ಲಿ ಹಾಕ್ತಾ ಇದ್ರು. ಆದ್ರೆ ಕಾಣಿಕೆ ಹಣ ಮತ್ತು ಇತರೆ ಲೆಕ್ಕದಲ್ಲಿ ಅಕ್ರಮ ಕಂಡುಬಂದ ಹಿನ್ನೆಲೆ ರಾಜ್ಯ ಸರ್ಕಾರ ದೇವಾಲಯದ ಆಡಳಿತವನ್ನ ಧಾರ್ಮಿಕ ದತ್ತಿ ಇಲಾಖೆಗೆ ನೀಡಿತ್ತು. ಈಗ ಇದರ ವಿರುದ್ಧ ಚರ್ಚೆಯಾಗ್ತಿದೆ. ಹಲವು ದಶಕಗಳಿಂದ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಅಭಿವೃದ್ಧಿಯನ್ನ ಕಂಡಿದೆ. ಆದ್ರೆ ಯಾವಾಗ ದೇಗುಲ ಮುಜರಾಯಿ ಇಲಾಖೆ ಕೈ ಸೇರ್ತೋ ಭಕ್ತರು ಅಸಮಾಧಾನ ಹೊರಹಾಕಿದ್ದಾರೆ. ದೇವಾಲಯದ ವಿಚಾರದಲ್ಲಿ ಸರ್ಕಾರ ಯಾಕೆ ಹಸ್ತಕ್ಷೇಪ ಮಾಡ್ತಿದೆ, ಇದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಅನೇಕ ವರ್ಷಗಳಿಂದ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಮಳೆಯಿಂದಾಗಿ ಕೊಳಚೆ ನೀರು ನುಗ್ಗುತ್ತಾ ಇತ್ತು. ಆದ್ರೆ ಆಗ ಸರ್ಕಾರ ಈ ಕಡೆ ಮುಖ ಕೂಡ ಮಾಡಿರಲಿಲ್ಲ. ಈಗ ಯಾಕೆ ಸುಪರ್ದಿಗೆ ಪಡೆದಿದೆ, ಇದರ ಹಿಂದೆ ಯಾವ ಉದ್ದೇಶ ಇದೆ ಅಂತ ಕಿಡಿಕಾರಿದ್ರು. ಇದು ನಡೆದಿರೋ ನಡವಳಿಕೆ ಸರಿಗಿಲ್ಲ. ನಮಗೆ ಯಾವುದೇ ನೋಟಿಸ್ ಕೊಡಲಿಲ್ಲ. ಯಾರೋ ಕೆಲವರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇವ್ರು ಬಂದು ಸೀಲ್ ಮಾಡಕ್ಕೆ ಬಂದಾಗೆ ನಮಗೆ ಗೊತ್ತಾಗಿದ್ದು. ಆಮೇಲೆ ಪೇಪರಲ್ಲೆಲ್ಲ ನೋಡಿದ್ವಿ, ಏನೇನೋ ವಿಷಯ ಬಂತು. ಅದರಲ್ಲಿ ಸ್ವಲ್ಪ ನಿಜ ಇರ್ಬೋದು, ಸ್ವಲ್ಪ ಸುಳ್ಳು ಇದೆ. ಯಾಕೆಂದರೆ ಇದ್ರ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗ ಆ ತೀರ್ಮಾನ ಆಗೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ಒಂದು ಕಡೆ ಭಕ್ತರ ಆಕ್ರೋಶ ಇದ್ರೆ ಮತ್ತೊಂದು ಕಡೆ ಮುಜರಾಯಿ ಇಲಾಖೆ ತನ್ನ ಕೆಲಸ ಆರಂಭಿಸಿತ್ತು. ದೇವಾಲಯದ ಎಲ್ಲಾ ಹುಂಡಿಗಳಿಗೆ ಬೀಗ ಜಡಿದು ಟಿಕೆಟ್ ಕೌಂಟರ್ನಲ್ಲಿ ಮುಜರಾಯಿ ಇಲಾಖೆ ಸಿಬ್ಬಂದಿಯನ್ನ ನೇಮಿಸಿದೆ. ಜೊತೆಗೆ ಆಡಳಿತ ಮಂಡಳಿಗೆ ತಿಳುವಳಿಕೆ ಪತ್ರವನ್ನ ನೀಡಿದೆ. ದೇವಾಲಯದ ಸಂಪೂರ್ಣ ಚರ ಮತ್ತು ಸ್ಥಿರಾಸ್ತಿಯ ಬಗ್ಗೆ ಮಾಹಿತಿ ನೀಡಿ ಸರ್ಕಾರಕ್ಕೆ ಬಿಟ್ಟುಕೊಡುವಂತೆ ಸೂಚಿಸಿದೆ. ಈಗ ಸರ್ಕಾರದ ವಶಕ್ಕೆ ತಗೊಂಡಿದೆ. ನಿನ್ನೆನೆ ಮಧ್ಯಾಹ್ನ ನಾವು ಮಾಜರ್ ಮಾಡಿ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದ ಮುಜರಾಯಿ ಇಲಾಖೆ ವತಿಯಿಂದ ದೇವಸ್ಥಾನ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಏನು ಅವ್ಯವಹಾರ ಆಗ್ತಾ ಇತ್ತು ಅಂತ ಅದರ ಮೇಲೆ ಎನ್ಕ್ವೈರಿ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗೆ. ಅದರ ಮೇಲೆ ನಾವು ಸರ್ಕಾರದ ವಶಕ್ಕೆ ತಗೊಂಡಿದ್ದಾರೆ. ಸರ್ಕಾರ ತಗೊಂಡು ನಮ್ಮನ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಿದ್ದಾರೆ. ಆಡಳಿತಾಧಿಕಾರಿಗಳನ್ನು ನೇಮಿಸಿದ್ದಾರೆ. ನಿನ್ನೆ ಆಡಳಿತಾಧಿಕಾರಿಗಳು ನಾವು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ನಿನ್ನೆ ಮಧ್ಯಾಹ್ನ ಮಾಜರ್ ಮಾಡಿ ತಗೊಂಡಿದ್ದೀವಿ. ಸೋಮವಾರ ಕೋರ್ಟ್ ಮೊರೆ ಹೋಗಿ ಸರ್ಕಾರದ ಆದೇಶವನ್ನ ನ್ಯಾಯಾಲಯದ ಮೂಲಕವೇ ಪ್ರಶ್ನಿಸಿ ಆಡಳಿತ ಮಂಡಳಿಯೇ ಮತ್ತೆ ಅಧಿಕಾರ ಪಡೆಯುವ ವಿಶ್ವಾಸದಲ್ಲಿದೆ. ಇದು ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.